ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಏನಂದರೆ ಇವತ್ತು ನಮ್ಮ ದೇಶದ 80ನೇ ವರ್ಷದ ಸ್ವತಂತ್ರ ದಿನಾಚರಣೆ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಆಫ್ ಯು. ಇವತ್ತು ನಾವು ರೈಡ್ ಹೋಗ್ತಾ ಇದ್ದೀವಿ ಬಿಳಿಗಿರಿ ರಂಗನ ಬೆಟ್ಟಗಳಿಗೆ. ಸೊ BR ಹಿಲ್ಸ್ ಅಂತ. ಸೊ ಇದು ಚಾಮರಾಜನಗರದಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್. ನಾನು ಬ್ಯಾಂಗ್ಳೂರಲ್ಲಿ 6:30 ಆಗ್ತಾ ಬಂದಿದೆ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಏನಂದರೆ ನಾವು ಹೋಗೋ ಟ್ರಯಲ್ ಕೂಡ ಅಷ್ಟೇ ಚೆನ್ನಾಗಿದೆ. ನಾವು ಫಸ್ಟು ಕನಕಪುರ ಕಡೆಯಿಂದ ಮಳವಳ್ಳಿ ಕೊಳ್ಳೇಗಾಲ ರೂಟ್ ಹೋಗೋಣ ಅಂತಿದ್ದೀವಿ. ಆ್ಯಂಡ್ ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿರುವಂಥ ಬಿಳಿಗಿರಿ ರಂಗನ ಬೆಟ್ಟ. ಸೊ ಹೋಗ್ತಾನೂ ತುಂಬ ವ್ಯೂಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ವಾಚ್ ದ ಕ್ಲಿಪ್ಸ್ ಆ್ಯಂಡ್ ಎಂಜಾಯ್ ದ ನೇಚರ್. ಪೆಟ್ರೋಲ್ ಲೋಡ್ ಮಾಡಿಸ್ತಾ ಇದ್ದೀವಿ. ಅಲ್ಲೊಂದು ಗಾಡಿ ಇದೆ. ಸೊ ಟೋಟಲ್ 3 TRKs ಹೋಗ್ತಾ ಇದ್ದೀವಿ BR ಹಿಲ್ಸ್ಗೆ. ನಂದು ಫುಲ್ಲು ಫ್ಲ್ಯಾಗ್ ಎಲ್ಲ ಹಾಕಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಕ್ಸೈಟೆಡ್. ಏನಂದರೆ ಫ್ಯೂಯಲ್ ಅಪ್ ಮಾಡ್ಕೊಂಡು ಹೊರಟ್ವಿ. ಈಗ ಹೆಚ್ಚು ಕಮ್ಮಿ ಮಳವಳ್ಳಿ ಹತ್ರ ಇದ್ದೀವಿ. ಸೊ ಇನ್ನೊಂದು 83 ಕಿಲೋಮೀಟ್ರ್ ಉಳಿದಿದೆ. ಇನ್ನು 10:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಈ ಕೊಳ್ಳೇಗಾಲ ಚಾಮರಾಜನಗರವರೆಗೂ ರೂಟು ತುಂಬ ಸಕ್ಕತ್ತಾಗಿದೆ. ಎಷ್ಟು ಬೇಗ ಪಾಸ್ ಆಯಿತು ಅಂತ ಗೊತ್ತಾಗಲಿಲ್ಲ. ಆಲ್ರೆಡಿ ಇನ್ನೊಂದು 60 ಕಿಲೋಮೀಟ್ರ್ ಉಳಿದಿದೆ ಅಷ್ಟೇ. ಇವತ್ತು ನಮ್ಮದು ಟೋಟಲ್ ಜರ್ನಿ ಒಂದು ಸೈಡ್ಗೆ ಅಪ್ರಾಕ್ಸಿಮೇಟ್ಲಿ 160 ಕಿಲೋಮೀಟರ್ ಇದ್ದಿದ್ದು. ಸೊ ಅದರಲ್ಲಿ 140 ಕಿಲೋಮೀಟರ್ವರೆಗೂ ತುಂಬ ರೋಡ್ ಚೆನ್ನಾಗಿದೆ, ಕೊಳ್ಳೇಗಾಲ ಚಾಮರಾಜನಗರ ಮಧ್ಯದವರೆಗೂ. ಅದಾದಮೇಲೆ ನೆಕ್ಸ್ಟು ಒಂದು 20 to 30 ಕಿಲೋಮೀಟರ್ ಇರೋದು ಮಡ್ ರೂಟು, ವಿಲೇಜ್ ರೂಟು. ಏನಾದರೂ ಈ ರೂಟಲ್ಲಿ ಬಂದಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೊಳ್ಳೇಗಾಲ ಮುಂಚೆ ಶಿವನ ಸಮುದ್ರ ಫಾಲ್ಸ್ ಹತ್ರ ಈ ವ್ಯೂ, ಬೆಟ್ಟ ಎಷ್ಟು ಸಕ್ಕದಾಗಿ ಕಾಣುತ್ತೆ. ರೋಡು ಹೈಟ್, ಮುಂದೆ ನೋಡಿ ಅಲ್ಲಿ ಬೆಟ್ಟ ಗುಡ್ಡ ಎಷ್ಟು ಗ್ರೀನಾಗಿ ಸಕ್ಕದಾಗಿರುತ್ತೆ ಇಲ್ಲಿ ಈ ವ್ಯೂ ಅಲ್ಲಿ ಗಾಡಿ ಓಡಿಸೋದಕ್ಕೆ. ನಾವು ಈ ಬೆಟ್ಟಗಳನ್ನ ನೋಡ್ಕೊಂಡು ಹಂಗೆ ಮುಂದೆ ಬಂದರೆ ಕಾವೇರಿ ನದಿಗೆ ಅಗೇನ್ಸ್ಟಾಗಿ ಕಟ್ಟಿರುವಂಥ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜಲ್ಲಿ ನಮಗೆ ಸ್ಮಾಲ್ ರಿಸರ್ವಾಯರ್, ಶಿವನ ಸಮುದ್ರ ಸ್ಮಾಲ್ ರಿಸರ್ವಾಯರು, ಹಾಗೆ ಅದರ ವಾಟರ್ ಇದು ಏನದು ಬ್ಲಫು ಮತ್ತು ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿ ಸುತ್ತಮುತ್ತ ನೋಡ್ಬೋದು. ಅಲ್ಲಿ ರೈಟ್ ಸೈಡಲ್ಲಿ ನೀರೆಲ್ಲ ಬ್ಯಾಕ್ ವಾಟರ್ ಸ್ಟೋರ್ ಆಗಿರೋ ಸ್ಮಾಲ್ ಡ್ಯಾಮ್ ಇದೆ ಇಲ್ಲಿ ಅಗೇನ್ಸ್ಟಾಗಿ ಕಟ್ಟಿರೋದು. ಅದೆಲ್ಲ ಕಾಣುತ್ತೆ ಅಲ್ಲಿ ಮುಂದೆ. ಅಲ್ಲಿ ಬ್ಯಾಂಗ್ಳೂರಿಂದ ವಿತಿನ್ ಅ ಡೇ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅನ್ನೋದಾದರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಪಾಟ್ಸ್. ಈ ಅರ್ಧ ಬ್ಯಾಂಗ್ಳೂರು ಈ ರೂಟಲ್ಲಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಲೆಫ್ಟಲ್ಲಿ ಕಾರೆಲ್ಲ ನಿಲ್ಲಿಸ್ಕೊಂಡು ಫೋಟೋಸ್ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಬೆಂಗಳೂರು ಇಲ್ಲೇ ಇದೆ. ಇನ್ನೊಂದು 10 ಕಿಲೋಮೀಟರ್ ಕೊಳ್ಳೇಗಾಲ, ಅಲ್ಲಿಂದ ಒಂದು ಟೋಟಲ್ 30 ಕಿಲೋಮೀಟರು BR ಹಿಲ್ಸ್ಗೆ ಆಗುತ್ತೆ ಡಿಸ್ಟೆನ್ಸು. ಸೊ ಅಲ್ಲಿ BR ಹಿಲ್ಸಿಗೆ ರೀಚ್ ಆಗೋದಕ್ಕೆ 2 ಕಡೆಯಿಂದ ದಾರಿ ಇದೆ. ಒಂದು ಯಳಂದೂರು ಕಡೆಯಿಂದ ಎಂಟರ್ ಆಗಿ ಫಾರೆಸ್ಟ್ ಕೇಗುಡಿ ಕಡೆಯಿಂದ ಬರ್ಬೋದು. ಇಲ್ಲಾಂದರೆ ಮುಂಚೆನೇ ಒಂದು ಲೆಫ್ಟ್ ಸಿಗುತ್ತೆ, ಅಲ್ಲಿಂದ ಎಂಟರ್ ಆಗಿ ಕೂಡ ಹೋಗ್ಬೋದು. ನಾವು ಫಸ್ಟು ಏನು ಅಂದ್ಕೊಂಡ್ರು, ಈಗ ವಿಲ್ ಕವರ್ ಇಟ್ ಆಸ್ ಎ ಸರ್ಕ್ಯೂಟ್ ಅಂತ ಒಂದು ಸೈಡಿಂದ ಎಂಟರ್ ಆಗಿ ಯಳಂದೂರು ಕಡೆಯಿಂದ ಎಕ್ಸಿಟ್ ಆಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆಫ್ ರೋಡ್ ಮಾಡ್ಕೊಂಡು ಹೊರಟಿದ್ದೀವಿ. ಇವಾಗ ಒಂದು ಸ್ವಲ್ಪ ದೂರ ಉಳಿದಿದೆ, ನಾವು ಫಾರೆಸ್ಟ್ ರೀಜನ್ ಎಂಟರ್ ಆಗ್ತೀವಿ. ಫಾರೆಸ್ಟ್ ರೀಜನ್ಗೆ ಕನೆಕ್ಟ್ ಆಗೋದಕ್ಕೆ ಈ ರೂಟ್ ಇರೋದು. ಸೊ ಒಂದು ಸೈಡ್ ಎಂಟರ್ ಆಗಿ ಇನ್ನೊಂದು ಸೈಡ್ ಎಕ್ಸಿಟ್ ಆಗೋ ಪ್ಲ್ಯಾನಲ್ಲಿ ನಾವು ಹೊರಡ್ತಾ ಇದ್ದೀವಿ ಇವಾಗ. ವೆಲ್ಕಮ್ ಟು ಕೇಗುಡಿ ಫಾರೆಸ್ಟ್ ರೀಜನ್. ಟೈಗರ್ ರಿಸರ್ವ್ ಇದು. ಏನಂತೆ? ಟಿಕೆಟ್ ತೊಗೋಬೇಕಂತೆ 3 ಗಾಡಿಗೆ. ಓಕೆ, ಎಷ್ಟಂತೆ?
ನಾವು ಈ ಫಾರೆಸ್ಟ್ ರೀಜನ್ಗೆ ಎಂಟ್ರಿ ಟಿಕೆಟ್ ತೊಗೊಂಡು ಎಂಟರ್ ಆದ್ವಿ. ಸೊ 10 ರೂಪಾಯಿ ಒಂದು ವೆಹಿಕಲ್ಗೆ ಚಾರ್ಜ್ ಮಾಡ್ತಾರೆ. ಸೊ ತೊಗೊಂಡು ಎಂಟರ್ ಆದಮೇಲೆ ಒಳ್ಳೆ ಫಾರೆಸ್ಟ್ ಸ್ಟಾರ್ಟ್ ಆಯಿತು ಆ್ಯಕ್ಚುಲಾಗಿ. ಸೊ ನಾವು ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 150 ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಬಂದಿದ್ದು ಯಾಕೆ ಅಂದರೆ ಈ ಥರ ಪೀಸ್ಫುಲ್ಲಾಗಿ ಕಾಡುಗಳಲ್ಲಿ ಗಾಡಿ ಓಡಿಸೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿರೋದು. ಗುರು ಹಣ ಬಂದ ಒಂದೇ ಒಂದು ನಿಮಿಷ ಇರು ಗುರು, ಪಾಸ್ ಆಗ್ಬಿಡ್ತೀನಿ. ಈ ಥರ ಫಾರೆಸ್ಟ್ ರೀಜನ್ಸಲ್ಲಿ ಟರ್ನ್ಸ್ ಆ್ಯಂಡ್ ಟ್ವಿಸ್ಟಲ್ಲಿ ಗಾಡಿ ಓಡ್ಸೋಕ್ಕೆ ಸಕ್ಕತ್ತಾಗಿರುತ್ತೆ. ಆದರೆ ಜನ ಎಲ್ಲೋದ್ರೂ ಬಿಡಲ್ಲ ಗುರು, ಎಲ್ಲ ಕಡೆ ಟ್ರಾಫಿಕ್ ಮಾಡ್ಕೊಂಡಿರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಜಸ್ಟ್ ಎಂಜಾಯ್ ವಾಟ್ ವಿ ಗಾಟ್ ನಾವು ಅಷ್ಟೇ. ಏನಂದರೆ ಅಲ್ಲಿ ಮುಂದೆ ಫುಲ್ಲು ಲೈನ್, ಕಾರ್ ಲೈನ್ ಕಾಣ್ತೈತೆ, ಬೈಕ್ ಲೈನ್ ಕಾಣ್ತೈತೆ. ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಸ್ಕೀಮ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ. ಅಣ್ಣ ಜಾಗ ಬಿಡೋಣ. ಆಫ್ ರೋಡ್, ಫುಲ್ ಆಫ್ ರೋಡ್. ಈಗ ಮೇಲೆ ಹೇಳ್ಕೋಬೇಕು ಇವಾಗ. ಅಯ್ಯೋ ಅಂತೂ ಇಂತೂ ADV ತೊಗೊಂಡು ಓಡಿಸ್ತಾ ಇರೋದಕ್ಕೆ ಸಾರ್ಥಕ ಆಯಿತು. ಅಣ್ಣ ಸಾರಿ, ಹೋಗಿ ಸ್ವಲ್ಪ ಜಾಗ ಬಿಡೋಣ, ಹೋಗ್ಬಿಡ್ತೀನಿ ನಾನು. ಬಿಡ್ತಾನೆ ಇಲ್ವಲ್ಲ, ಏನು ಮಾಡೋದು. ಕ್ಯಾಪಲ್ ಸೈಡ್ ಹೊಡಿಬೇಕು. ಸೊ ಈ ಥರ ADV ತೊಗೊಂಡು ಓಡಿಸೋದಕ್ಕೆ ಇದೇ ಒಂದು ಖುಷಿ. ಯಾವ ರೋಡೇ ಇರಬೇಕಂತೇನಿಲ್ಲ, ಆಫ್ ರೋಡಲ್ಲೂ ಆರಾಮಾಗಿ ಹೋಗ್ಬಿಡ್ಬೋದು, ಪಾಸ್ ಆಗ್ಬೋದು. ಬಟ್ ಇದೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆಗಿಬಿಡಿ ಅಷ್ಟೇ. ಫೈನಲಿ ಒಂದು ಸ್ವಲ್ಪ ಹೊತ್ತು ಕೇಗುಡಿನಲ್ಲಿ ಜರ್ನಿ ಮಾಡಿದ್ಮೇಲೆ, ಸೊ ಎಂಟ್ರಿನಲ್ಲೇ ನಮ್ಗೆ ಹೇಳಿದ್ರು ಅವರು, ಎಲ್ಲೂ ಮಧ್ಯ ವೆಹಿಕಲ್ಗಳನ್ನ ನಿಲ್ಸಂಗಿಲ್ಲ ಅಂತ. ಸೊ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ವೆಹಿಕಲ್ ಸ್ಟಾಪ್ ಮಾಡೋದು ಪರ್ಮಿಷನ್ ಇಲ್ಲ. ಸೊ ಆಲ್ಮೋಸ್ಟ್ ನಾವು ಇವಾಗ BR ಹಿಲ್ಸಿಗೆ ರೀಚ್ ಆದ್ವಿ. ಐ ಥಿಂಕ್ ಇಲ್ಲೇ ಮುಂದೆ ಇರಬೇಕು, ಇಲ್ಲೇ ರೀಚ್ ಆಗಿದ್ದೀವಿ ಅಂತ. ಆಲ್ಮೋಸ್ಟ್ ಬೆಳಿಗಿರಿ ರಂಗನ ಬೆಟ್ಟದಲ್ಲೇ ಇದ್ದೀವಿ, ರೀಚ್ ಆದ್ವಿ ಫೈನಲಿ. ಹೋಗೋಣ. ಏನಂದರೆ ಅಲ್ಲೊಂದು ಎಂಟ್ರಿ ಇಲ್ಲೊಂದು ಎಂಟ್ರಿ ಟಿಕೆಟ್ ಮತ್ತೆ ಇತ್ತು. ಸೊ ಬೇಸಿಕ್ಲಿ ಇನ್ನೊಬ್ಬರು ಹಿಂದೆ ಇದ್ದವರು ಟಿಕೆಟ್ ತೊಗೊಂಡು ಮುಂದೆ ಬಂದ್ವಿ ನಾವು. ಸೊ ಇವಾಗ ಇಲ್ಲಿ BR ಹಿಲ್ಸ್ ಬೇಸಲ್ಲಿದ್ದೀವಿ. ಇಲ್ಲಿಂದ ಬೆಟ್ಟ ಮುಂದ್ಗಡೆ ಎದುರುಗಡೆ ಕಾಣ್ತಾ ಇರೋದು, ಗೋಪುರ ಕಾಣ್ತಾ ಇರ್ಬೋದು ಮಿರರಲ್ಲಿ ನೋಡಿದ್ರೆ. ಸೊ ಇಲ್ಲಿ ಬೇಸಿಕ್ಲಿ ಇವಾಗ ಪಾರ್ಕ್ ಮಾಡ್ಬೇಕು ನಾವು. ಒಂದು ನಿಮಿಷ ಇಲ್ಲಿ ಸೈಡಲ್ಲಿ ಹಾಕೋತಿ ಅಣ್ಣ. ಒಂದು ವಿಡಿಯೋ ಮಾಡಬೇಕು ಬ್ರದರ್, ಡ್ರೋನ್ ವಿಡಿಯೋ ಮಾಡ್ಬೇಕು ಬ್ರೋ, ಇಲ್ಲೇ ಕಾರ್ನರಲ್ಲಿ. ಹಾಂ ಬ್ರೋ, ಕಾರ್ಸ್ ಎಲ್ಲ ಹೋಗ್ತಿದೆಯಲ್ಲ ಬ್ರೋ. ಅಣ್ಣ ಕಾರೆಲ್ಲ ಹೋಗ್ತಿದಾವೆ. ಇದು ಕಾರ್ ಅಲ್ಲ, ಇದು ಕಾರ್, ಇದು ಕಾರೆಲ್ಲ ಹೋಗ್ತಿದಾವಲ್ಲ, ಅದನ್ನ ಬಿಡ್ತಿದ್ದೀರಾ? ನಮ್ ಗಾಡಿ ಬಿಡಕ್ಕೇನು ಬ್ರದರ್? ನನ್ನ ಕ್ವಶನ್ನು, ಕಾರೆಲ್ಲ ಬಿಡ್ತಿದ್ದೀರಾ, ಬೈಕ್ ಬಿಡಕ್ಕೇನು ಅಂತ.
ಕಾರೆಲ್ಲ ಹೋಗ್ತಿದ್ಯಲ್ಲ ಅದಕ್ಕೆ ಕೇಳಿದೆ. ಸೈಡ್ಗೆ ಹಾಕ್ಬಿಟ್ಟು ನಿಂತ್ಕೊಂಡು ಹೇಳಿ ಏನಕ್ಕೆ ಅಂತ ಹೇಳ್ತೀನಿ. ಒಳಗಡೆ ಹೆಂಗೆ ಏನು XL 100 ಹೋಗ್ಲಿ ಹೆಂಗಂದ್ರೆ ತಿರ್ಗಿಸಾಡಕ್ಕೆ ದೊಡ್ಡ ಗಾಡಿ ಸ್ವಾಮಿ ಇದು XL ಗಾಡಿನ ಹೋಗ್ಲಿ 100 cc ಇದು ಹಿಂಗೆ ತಿರ್ಗಿಸಕ್ಕೆ. ಬ್ರದರ್ ಅದು ದೊಡ್ಡ ಗಾಡಿ ಎಳಿಯೋದಾಡಕ್ಕಾಗಲ್ಲ. ಒಂದು ನಿಮಿಷ ಸಮಾಧಾನ ಮಾಡ್ಕೊಳ್ಳಿ ಆಯ್ತು. ಇವಾಗ ತಾನೇ ಇಲ್ಲಿ 200 ಕಿಲೋಮೀಟರ್ ಬಂದಿದ್ದೀವಿ. ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಆಯ್ತು ಬ್ರದರ್. ನಾನು ಕೇಳ್ತಾ ಇರೋದು ಇಷ್ಟೇನೆ. ಕಾರ್ಗಳೆಲ್ಲ ಬಿಡ್ತಿದ್ದೀರಾ, ಅಲ್ಲಿ ಬೈಕ್ ಹೋಯ್ತು ನೋಡಿ ಅಲ್ಲಿ. ಅವಕ್ಕೆ ಅದಕ್ಕೊಂದು ನ್ಯಾಯ ನಮ್ಗೊಂದು ನ್ಯಾಯ ಯಾಕೆ? ಅಲ್ಲ ಅದಕ್ಕೊಂದು ನ್ಯಾಯ ನಮ್ಗೊಂದು ನ್ಯಾಯ ಯಾಕೆ ಅಂತ ಎಲ್ರಿಗೂ ಒಂದೇ ಮಾಡಿ ಎಲ್ಲ ಇಲ್ಲಿ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿ ಎಲ್ಲರನ್ನೂ ಇಲ್ಲೇ ನಿಲ್ಸಕ್ಕೆ ಹೇಳಿ. ಈ ವ್ಯೂಗೋಸ್ಕರ ಬೆಂಗಳೂರಿಂದ ಬಂದಿದ್ದೀವಿ 100 ಕಿಲೋಮೀಟರ್. ಗಾಳಿ ಹೊಡಿತಿದೆ, ರಿಟರ್ನ್ ಇಳಿತಾ ಇದ್ದೀವಿ. ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ಬಂದಿದ್ದೀವಿ ಕೆಳಗಡೆ, ನಡ್ಕೊಂಡು ಬಂದ್ವಿ ಮೇಲಕ್ಕೆ. ಇಲ್ಲಿ ವೀಕೆಂಡ್ಸ್ ಇವಾಗ ಶ್ರಾವಣ ನಡೀತಿದೆ, ಅದಕ್ಕೋಸ್ಕರ ಬಿಡ್ತಿಲ್ಲ ಮೇಲಕ್ಕೆ. ಇದು ವ್ಯೂ ಪಾಯಿಂಟ್, ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ವ್ಯೂ ಪಾಯಿಂಟ್. ಇದು ದೊಡ್ಡ ಹೆವಿ ಜಗಳ ಆಡಿಕೊಂಡು ಅಲ್ಲೇ ಬೈಕ್ ಪಾರ್ಕ್ ಮಾಡಿ, ಆ್ಯಕ್ಚುಲಿ ಅಲ್ಲಿ ಮೇಲವರೆಗೂ ಹೋಗ್ಬೋದಾಗಿತ್ತು. ಸೊ ಅಲ್ಲೇ ಜಗಳ ಆಡಿಕೊಂಡು ಅಲ್ಲೇ ಪಾರ್ಕ್ ಮಾಡಿ ಮೇಲಕ್ಕೆ ಹೋದ್ವಿ. ಹೋಗಿ ದರ್ಶನ ಮಾಡ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಹೆಂಗಿತ್ತು ದರ್ಶನ? ಇಲ್ಲೇ ಪಾರ್ಕ್ ಮಾಡಿ ಹೋಗಿದ್ದು, ಇಲ್ಲೇ ಜಗಳ ಆಡಿದ್ದು. ಜಗಳ ಆಡಿದವ್ರು ಮಾಯ ಆಗ್ಬಿಟ್ಟವ್ರೆ. ಏನಂದರೆ ನಾವು ನೋಡ್ದಂಗೆ ಒಂದು 10 ಗಾಡಿ ಮೇಲಕ್ಕೆ ಹೋಯ್ತು. ಆದರೆ ಎಲ್ಲರೂ ಅಡ್ಡ ಹಾಕಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಯಾರೂ ಕೇಳ್ತಿಲ್ಲ. ಸೊ ಅವ್ರಿಗೇನೆಲ್ಲ ಬಿಟ್ಟ ಮೇಲೆ ನಮ್ಮನ್ನ ಬಿಡೋಕ್ಕೇನು, ನಾವು ಹೋಗಿ ಅಲ್ಲಿ ಪಾರ್ಕ್ ಮಾಡೋಕ್ಕಾಗಲ್ವಾ? ಸೊ ಇಲ್ಲಿಂದ ಯಾಕೆ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಪಾಯಿಂಟು. ಅದಲ್ಲದೆ ಕಾರ್ಗಳೆಲ್ಲ ಹೋಗಿ ಪಾರ್ಕ್ ಮಾಡ್ಬೋದು ಅಂದರೆ ಬೈಕ್ಸ್ ಬಿಡೋಕ್ಕೇನು ಪ್ರಾಬ್ಲಮ್ಮು? ಸೊ ಅದು ನನ್ನ ಕ್ವಶನ್ ಆಗಿತ್ತು ಅಷ್ಟೇ. ಬಟ್ ಅಟ್ ದ ಎಂಡ್ ನಾವು ಮಾತಾಡಿ ಅಯ್ಯೋ ಬಿಡು ಇನ್ನೇನು ಅಂದ್ಬಿಟ್ಟು ಬಿಟ್ಟು ಹೋದ್ವಿ ಅಷ್ಟೇ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಇವಾಗ ಹೊರಡ್ತಾ ಇರೋದೇ ಟುವರ್ಡ್ಸ್ ಆ್ಯಕ್ಚುಯಲ್ ಕೇಗೋಡಿ ಫಾರೆಸ್ಟ್. ಏನಂದರೆ ಇದೊಂದು ಟೈಗರ್ ರಿಸರ್ವ್ ಏರಿಯಾ. BR ಹಿಲ್ಸ್ ಬಂದು ನಾವು ಬಂದಿದ್ದ ಸೈಡಿಂದ ಜಸ್ಟ್ ಒಂದು 5 to 10 ಕಿಲೋಮೀಟರ್ ಫಾರೆಸ್ಟ್ ಏರಿಯಾದಲ್ಲಿ ಬಂದರೆ ಫಸ್ಟ್ಗೆ BR ಹಿಲ್ಸ್ ಸಿಗುತ್ತೆ ನಾವು ಬಂದಿದ್ದ ರೂಟಿಂದ. ಸೊ ಫಸ್ಟ್ ನಾವು BR ಹಿಲ್ಸ್ ವ್ಯೂ ಪಾಯಿಂಟಲ್ಲಿ ವ್ಯೂ ಮಾಡಿ, ಹಾಗೆ ಅಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ರಿಟರ್ನ್ ನಾವು ಪಾರ್ಕ್ ಮಾಡಿದ್ದಲ್ಲಿಂದ ಗಾಡಿ ಎತ್ಕೊಂಡು ಇವಾಗ ಟುವರ್ಡ್ಸ್ ಆ್ಯಕ್ಚುಯಲ್ ಕೇಗುಡಿ ಎಲಿಫೆಂಟ್ ಕ್ಯಾಂಪ್ ಕಡೆಗೆ ಹೋಗ್ತಾ ಇದ್ದೀವಿ. ಏನಂದರೆ ಈ ರೋಡಲ್ಲಿ ಆನೆಗಳು ಪಕ್ಕ ಇದ್ದಾವೆ, ಯಾಕಂದರೆ ದಾರಿ ಉದ್ದಕ್ಕೂ ಆನೆ ಲದ್ದಿಗಳು ಸಿಗ್ತಾ ಇದೆ. ಆನೆ ಲದ್ದಿಗಳು ನೋಡ್ತಾ ಇದ್ದೀರಾ? ದಾರಿ ಉದ್ದಕ್ಕೂ ಅವೆ. ಅಲ್ಲಿ ಇಲ್ಲಿ ಲೆಫ್ಟಲ್ಲಿ ಆನೆ ಲದ್ದಿ ಎಲ್ಲ ಕಡೆ. ಇಲ್ಲೆಲ್ಲ ಆನೆಗಳು ಓಡಾಟ ಜಾಸ್ತಿ ಕೇಗುಡಿ ಫಾರೆಸ್ಟಲ್ಲಿ. ಈ ರೋಡಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 8ರಿಂದ 10 ಕಡೆ ಆಲ್ರೆಡಿ ನಾನು ಆನೆ ಲದ್ದಿ ನೋಡಿದೆ. ಇಲ್ಲಿ ನೋಡಿ ಅಲ್ಲಿ ಮುಂದೆ ಪ್ಯಾಚಸ್ ಇದೆ. ಅದೇ ಥರ ಫುಲ್ಲು ಈ ರೋಡಲ್ಲಿ ಬೇಜಾನ್ ಕಡೆ ಸಿಗ್ತಿದೆ. ಏನಂದರೆ ಇಲ್ಲಿ ಆ್ಯಕ್ಟಿವ್ ಆಗಿ ಆನೆಗಳು ಓಡಾಡಿರ್ತವೆ ಅಂತ, ಅದು ಕುರುಹುಗಳು. ಸೊ ಯಾವ್ದಾದ್ರು ಕಂಡ್ರೆ ನೋಡೋಣ ಸಿಗುತ್ತಾ ಏನು, ಯಾವ್ದಾದ್ರು ಆನೆಗಿನ ಕಾಣುತ್ತಾ ಇಲ್ಲಿ ಕೇಗುಡಿ ಫಾರೆಸ್ಟ್ ಏರಿಯಾದಲ್ಲಿ ಅಂತ. ನೀರು ಕುಡಿಯೋಕ್ಕೆ ಬಂದಿರ್ತವೆ ಇಲ್ಲೆಲ್ಲ ನೀರು ಕುಡಿಯೋಕ್ಕೆ. ಕೆರೆ ಮಧ್ಯೆ ಬೋರ್ವೆಲ್ ಹಾಕೋರಲ್ಲ ಗುರು. ಸೊ
ರೈಡ್ಗೆ ಯಾಕೆ ಹೋಗ್ತೀವಿ ಅಂದರೆ ಈ ಥರ ರೋಡಲ್ಲಿ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಗಾಡಿ ಓಡಿಸೋದಕ್ಕೆ. ಟ್ರಾಫಿಕ್ ಜೀವನದಲ್ಲಿ ಓಡಾಡಿ 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 ಇಲ್ಲಿ ಓಡ್ತಾ ಇದ್ರೆ ಹಂಗೆ ಸಖತ್ತಾಗಿರುತ್ತೆ ಅಣ್ಣ. ಇಲ್ಲೆಲ್ಲ ಆನೆ ಲದ್ದಿಗಳು ಫುಲ್ಲು ರೋಡಲ್ಲೆಲ್ಲ. ಒಂದ್ಸರಿ ನಾನು ರೈಡ್ ಮಾಡ್ತಾ ಇದ್ದಿದ್ದು ಹೊಸ ಟೈಮು ಅವಾಗ್ತಾನೆ. ನನ್ನ ಫ್ರೆಂಡು NS 200 ಹಿಂದೆ ಕುತ್ಕೊಂಡು ಬಂದಿದ್ದೆ. ಒಂದ್ಸರಿ ಈ ರೋಡಲ್ಲಿ ಹೋಗ್ತಾ ಇದ್ವಿ, ಲೆಫ್ಟಲ್ಲಿ ಹಿಂಗೇನೆ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ತಾ ಇದ್ದೀವಿ. NS 200 ಬಂದಿದ್ದು ತರಲೆ ನನ್ನ ಮಗ, ನನ್ನ ಫ್ರೆಂಡು ರೋಡ್ ಸೈಡಿಂದ ಇಳಿಸ್ಬಿಡೋದ. ನನ್ನ ಫ್ರೆಂಡು ಹರ್ಷ ಅಂತ ಇಳಿಸಿದ್ದೆ, ಬಿದ್ರಪ್ಪ ಅಂತ. ಇದು ಆಫ್ ಟ್ರ್ಯಾಕ್ ಹೋದ್ಮೇಲೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅವನಿಗೆ. ಅಯ್ಯೋ, ಫಸ್ಟ್ ಟೈಮ್ ಬಿದ್ದಿದ್ದು. ಈ ಥರ ರೋಡ್ ಸೈಡಲ್ಲಿ ಏರಿಯಾ ಇರುತ್ತಲ್ಲ, ಇಲ್ಲಿ ಇಷ್ಟು ಹುಲ್ಲೆಲ್ಲ ಬೆಳೆದಿರಲಿಲ್ಲ, ಗ್ರೀನರಿ ಇರಲಿಲ್ಲ, ಮಣ್ಣು ಇರುತ್ತಲ್ಲ, ಅಲ್ಲಿ ಬಿದ್ದಿದ್ದು. ಹಿಂಗೆ ಆಫ್ ರೋಡ್ಗೆ ಇಳ್ದ, ಸಡನ್ನಾಗಿ ಟ್ರೆಂಚ್ ಬಂತು, ಒಂದು ರಫ್ ಅಂತ ಒಳಗಡೆ ಫ್ರಂಟ್ ವೀಲ್ ಇಳ್ದಿದ್ದೆ, ರಫ್ ಅಂತ ಇನ್ನು ದಬಾಕೊಂಡು ಬಿದ್ದಿದ್ದೆ. ಫಸ್ಟ್ ಟೈಮ್ ಅದು ನಾನು ಬಿದ್ದಿದ್ದು ಈ ಏರಿಯಾದಲ್ಲೇ. ಅಪ್ರಾಕ್ಸಿಮೇಟ್ಲಿ ಒಂದು 6-7 ಇಯರ್ಸ್ ಆಯಿತು ಬಂದು ನಾನು ಲಾಸ್ಟ್ ಇಲ್ಲಿ ಈ ರೂಟಲ್ಲಿ ಬಂದಿದ್ದು, ಇಲ್ಲಿ ಇಂತಲ್ಲಿ. ಹಾಂ, ಸಖತ್ತಾಗಿತ್ತು. ಕೆ ಗುಡಿ ಫಾರೆಸ್ಟ್ ಏರಿಯಾನಲ್ಲಿ ಗ್ಲೈಡ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದರೆ ಸಕ್ಕತ್ತಾಗಿದೆ ಒಟ್ಟಿನಲ್ಲಿ. ಆದರೆ ಅವಾಗ ಮಧ್ಯ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸರಿ, ಅದೊಂಚೂರು ಬಿಟ್ಟರೆ ಸಕ್ಕತ್ತಾಗಿ ಎಕ್ಸ್ಪೀರಿಯೆನ್ಸು. ನೀವೇನಾದರೂ ಕೆ ಗುಡಿಗೆ ಬಂದಿಲ್ಲ ಅಂದರೆ ದಿಸ್ ಈಸ್ ಒನ್ ಆಫ್ ದ ಮಸ್ಟ್ ಕಮ್ ಪ್ಲೇಸಸ್. ಬರಲೇಬೇಕು, ಆ ಥರ ಇದೆ ಪ್ಲೇಸ್ ಇದು. ಫ್ರೆಶ್ ಆನೆಲದ್ದಿ. ಕೆ ಗುಡಿ ರೀಜನ್ ಮಾತ್ರ ಸಖತ್ತಾಗಿದೆ ಮಾತ್ರ. ನಾವು ಒಟ್ಟು 3 TRKs ಹೋಗಿದ್ದಿದ್ದು ಈ ಟ್ರಿಪ್ಪಲ್ಲಿ. ಸೊ ಈಗ ಏನಂದರೆ ಈ 3 TRK ಸ್ಪೀಡು ಆರಾಮಾಗಿ ಮ್ಯಾಚ್ ಆಗುತ್ತೆ ನಾವು ಹೋಗ್ತಾ ಇರೋ ಸ್ಪೀಡಲ್ಲಿ. ಸೊ ನಾವು ಯಾರಿಗೂ ಕಾಯಬೇಕಾಗಿರಲ್ಲ. ಆ್ಯಕ್ಚುಲಿ ಏನಂದರೆ ಆರಾಮಾಗಿ ಒಂದೇ CC ಕಾಮನ್ ಬೈಕ್ ಇರೋದ್ರಿಂದ 3 ADV ಸ್ಟೈಲ್ ಬೈಕ್ಸು ಆ್ಯಂಡ್ ಜರ್ನಿ ಆರಾಮಾಗಿ ಪಾಸ್ ಆಯಿತು, ಗೊತ್ತೇ ಆಗಲಿಲ್ಲ. ಆ ರೀತಿ ಜರ್ನಿ ಕವರ್ ಆಯಿತು. ಒಂದೇನೆಂದರೆ TRK ನನಗೆ ಈ ಓಡಿಸೋದಕ್ಕೆ ತುಂಬ ಖುಷಿಯಾಗೋದೇನಂತಂದರೆ, ನಾವು ಇವತ್ತಿನ ದಿನ ಅಪ್ರಾಕ್ಸಿಮೇಟ್ಲಿ 350 ಕಿಲೋಮೀಟರ್ ಕವರ್ ಮಾಡೋ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಅದು ವಿತ್ ಕವರಿಂಗ್ ಪ್ಲೇಸಸ್ ಅಂತ. ಸೊ ಆದ್ರೂ ನನಗೆ ಗೊತ್ತು ನಾನು ಆಲ್ಮೋಸ್ಟ್ ಒಂದು 5 ಗಂಟೆ ಅಷ್ಟೊತ್ತು ಮನೆಗೆ ರೀಚ್ ಆಗ್ತೀನಿ ಅಂತ. ಆ ಥರ ಕಾನ್ಫಿಡೆನ್ಸ್ ಕೊಡುತ್ತೆ ಈ ಗಾಡಿ. ಸೊ ದಟ್ ಈಸ್ ಸಮಥಿಂಗ್ ಐ ರಿಯಲಿ ಲೈಕ್ ಅಬೌಟ್ TRK. ಟ್ವಿಸ್ಟಲ್ಲಿ ಹಿಂಗೆ ಹೋಗ್ತಾ ಇದ್ದರೆ ಸಕಾಲಾಗಿರುತ್ತೆ ಒಟ್ಟಿನಲ್ಲಿ. ಯಾವ ಮ್ಯೂಸಿಕ್ಕು ಬೇಡ, ಏನು ಬೇಡ, ಗಾಡಿ ಸೌಂಡು ಲೈಟಾಗಿ, ಇಷ್ಟು ಸೈಲೆನ್ಸು, ಇಂಜಿನ್ ಬಡ 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 ಅಂತ ಇರೋದು, ಸಕ್ಕತ್ತಾಗಿರುತ್ತೆ ಫೀಲ್ ಮಾತ್ರ. ಹಿಂದೆ ಯಾರು ಇಲ್ಲ, ಮುಂದೆ ಯಾರು ಇಲ್ಲ, ನಮ್ಮವರೇ ಎಲ್ಲ. ಬಟ್ ಡಿಸ್ಟೆನ್ಸಲ್ಲಿದ್ದಾರೆ, ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಇಲ್ಲ ಮುಂದೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಕಲ್ಲುಗಳಲ್ಲಿ. ಇದು ಲಾಂಗ್ ರನ್ಗೆ ವರ್ಕ್ ಆಗುತ್ತೆ ಇದು. ಆ್ಯಕ್ಚುಲಿ ಬೇಗ ಹಾಳಾಗಲ್ಲ ಕಲ್ಲುಗಳು ಜೋಡಿಸಿರೋದು.
ಥರ ರೋಡಲ್ಲಿ ಗ್ರಾವೆಲ್ಸ್ ಇರುತ್ತಲ್ಲ ಅಲ್ಲಿ ಸ್ಕಿಡ್ ಆಗುತ್ತೆ. ನಂದು ಆಫ್ ರೋಡಿಂಗ್ ಟೈರ್ಸ್ ಎಲ್ಲ ಆನ್ ರೋಡ್ ಟೈರ್ಸು, ಸೊ ಅದೊಂದು ಸ್ವಲ್ಪ ರಿಸ್ಕು. ಅದು ಬಿಟ್ಟರೆ ನಾನು ನೆಕ್ಸ್ಟ್ ಟೈರ್ ಅಪ್ಗ್ರೇಡ್ ಮಾಡಿದಾಗ 60-40 ಆನ್ ರೋಡ್ ಆಫ್ ರೋಡ್ ಆಲ್ ಟೆರೆನ್ ಟೈರ್ಸ್ ಬರುತ್ತೆ. ಸೊ ಅದನ್ನು ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇದು ಕೇಗುಡಿ ಎಲಿಫೆಂಟ್ ಕ್ಯಾಂಪು, ಆನೆ ರಿಸರ್ವು, ಟೈಗರ್ ರಿಸರ್ವ್ ಏರಿಯಾ, ಆಮೇಲೆ ಎಲಿಫೆಂಟ್ ಕ್ಯಾಂಪು ಎಲ್ಲ ಇದೆ. ಇಲ್ಲಿ ಹಂದಿಗಳು ಓಡಾಡ್ತಾ ಇದ್ದಾವೆ. ಇವೆಲ್ಲ ಕಾಡಂದಿಗಳು, ಬಟ್ ಡೊಮೆಸ್ಟಿಕ್ ಆಗಿದ್ದಾವೆ ಅನಿಸುತ್ತೆ. ಸಖತ್ ವ್ಯೂ ಇದೆ ಮಾತ್ರ ಈ ಕಡೆ, ಬಟ್ ಕಾಣಿಸ್ತಿಲ್ಲ ಅನ್ಸುತ್ತೆ, ಇದು ಗಿಡಗಳು ಮರೆಯಲ್ಲಿದೆ, ಬಟ್ ಸಖತ್ತಾಗಿದೆ ಮಾತ್ರ ವ್ಯೂ. ಬೆಟ್ಟ ಗುಡ್ಡ. ದಿಸ್ ಈಸ್ ಅವರ್ ಕೇಗುಡಿ ಫಾರೆಸ್ಟ್. ಏನಂದರೆ ನಂದು ಆಡಿಯೋ ಸೆಟಪ್ ಇಲ್ಲ. ಆಡಿಯೋ ಸೆಟಪ್ ಇದ್ದಿದ್ರೆ ಸಾಕಾದಾಗ ವಾಯ್ಸ್ ಇರೋದು, ಏನು ಬೇಕಾದರೂ ಮಾತಾಡ್ಬೋದು. ಬಟ್ ಆಡಿಯೋ ಸೆಟಪ್ ಮಾಡಬೇಕು. ಒಳ್ಳೆ ಮೈಕು ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ ಸಜೆಸ್ಟ್ ಮಾಡಿ. ಈ ಥರ ರೋಡ್ಸಲ್ಲಿ ಇದೆಲ್ಲ ಕನ್ಸ್ಟ್ರಕ್ಷನ್ ಹೊಸದಾಗಿ ನಡೀತಿದೆ ನೋಡಿ. ಸೊ ಬಾರ್ಡರ್ಸ್ ಕಟ್ತಿದ್ದಾರೆ. ಇದಲ್ವಾ ಪರಿಸರ ಅಂದರೆ, ನೋಡು ಹೆಂಗಿದೆ ಲೈನ್ ಮರಗಳು ಅಂದರೆ, ಸಖತ್ತಾಗಿದೆ ಮಾತ್ರ. ಮನ್ಸಿಗೆ ಹಂಗೆ ಖುಷಿಯಾಗೋದು ಸಡನ್ನಾಗಿ ಬಂದ ತಕ್ಷಣ. ನಮ್ಮ ಕರ್ನಾಟಕದಲ್ಲಿ ಈ ಥರ ಎಷ್ಟು ಅರಣ್ಯ ಪ್ರದೇಶಗಳಿದ್ದಾವೆ ಅಂದರೆ, ಬ್ಯೂಟಿ ಆಫ್ ಕರ್ನಾಟಕ ಇದೆಲ್ಲ. ಇದಂತೂ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರೈಡ್ ಇದು, ಫಾರೆಸ್ಟ್ ಏರಿಯಾ ಕೇಗುಡಿ. ಸಕ್ಕತ್ತಾಗಿದೆ. ಸೊ ಇದು ಆಲ್ಮೋಸ್ಟ್ ವೆಸ್ಟರ್ನ್ ಘಾಟ್ಸ್ ಕನೆಕ್ಟ್ ಆಗುತ್ತೆ ಏರಿಯಾ. ಸೊ ಅದಕ್ಕೋಸ್ಕರನೇ ಇಲ್ಲಿ ಇಷ್ಟು ಫಾರೆಸ್ಟ್ ಇರೋದು. ಆ್ಯಂಡ್ ಇಲ್ಲೆಲ್ಲ ಮಳೆ ಎಲ್ಲ ಚೆನ್ನಾಗಾಗುತ್ತೆ. ಸೊ ಇದು ಟೈಗರ್ ರಿಸರ್ವ್ ಕೂಡ ಇಲ್ಲಿ. ಆಯಿತು, ಈಗ ಆಫ್ ರೋಡಿಂಗ್ ಸ್ಟಾರ್ಟ್ ಆಗ್ತಿದೆ. ಏನಂದರೆ ಇದು ಚಾಮರಾಜನಗರ ಕಡೆಯಿಂದ ಬಂದರೆ ಎಂಟ್ರೆನ್ಸು, ಈ ಕಡೆಯಿಂದ ಬಂದರೆ ಎಕ್ಸಿಟ್. ಇದು ಇಂದರಬಾಳು. ಆನೆ ಕೋಣ ಎಲ್ಲ ನಿಲ್ಲಿಸ್ಬಿಟ್ಟವ್ರೆ. ಫುಲ್ಲು ರೈಡ್ ಮಾಡಿಕೊಂಡು ಮಾರ್ನಿಂಗ್ 6 ಹೊರಟಿದ್ದು, 6:30 ಹಂಗೆ. ಈಗ ಸಂಜೆ 4:15. ಈಗ ಇಲ್ಲಿ ಸೋಮನಹಳ್ಳಿ ಟೋಲ್ ಹತ್ರ ಬಂದು ರೀಚ್ ಆಗಿದ್ದೀವಿ. ನಮ್ಮ ಥರ್ಡ್ ರೈಡರು. Thank you all for watching the video. Bye bye.
ನೀವು ಬಾಯ್ ಬಾಯ್ ಹೇಳ್ಬಿಡಿ ಹಂಗೆ. 3 ಬೈಕ್ಸ್ ಹೋಗಿದ್ದು ಇವತ್ತು ರೈಡ್ಗೆ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೋಲೋನ್ ಥ್ರಾಟಲ್ ಚಾನಲ್ಗೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಹೇಳಿ ಒಂದ್ಸರಿ ಸೋಲೋನ್ ಥ್ರಾಟಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. See you all. Bye bye.